ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲ ಸೂಪರ್ ಆಗಿ ಹ್ಯಾಪಿಯಾಗಿ ಹೆಲ್ದಿ ಆಗಿದ್ದಾರೆ ಅಂತ ಅನ್ಕೊಂಡಿದೀನಿ. ನಾನು ನಿಮ್ಮ ರಂಜಿತಾ ಪ್ರಕಾಶ್. ನೀವು ನೋಡ್ತಾ ಇದ್ರ ಕಲಿವಲ್ಸ್ 26 ಯೂಟ್ಯೂಬ್ ಚಾನಲ್. ಸೊ ಇದು ಕೂಡ ಡೈಲಿ ವ್ಲಾಗ್ ಆಗಿರುತ್ತೆ. ಅಂಡ್ ಸ್ವಲ್ಪ ಗಂಟ್ಲು ಕಟ್ಟಿದೆ, ನೆಗಡಿ ಸ್ಟಾರ್ಟ್ ಆಗಿದೆ. ಬಿಕಾಸ್ ಆಫ್ ವೆದರ್ ಚೇಂಜು, ಟ್ರಾವೆಲಿಂಗು, ಮಳೆಯಲ್ಲಿ ನೆಂದಿರೋದು ಎಲ್ಲಾನು ಮಿಕ್ಸ್ ಆಗಿ ಸೊ ಈ ಒಂದು ಎಫೆಕ್ಟ್ ಆಗಿದೆ ಒಂದು ಸದ್ಯಕ್ಕೆ ನನಗೆ. ಸೊ ಇವತ್ತಿಂದ ಜಾಸ್ತಿ ನೆಗಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಐ ಡೋಂಟ್ ನೋ, ಸಡನ್ ಆಗಿ ಅಂತ ತುಂಬಾ ಅಕ್ಷಿ ಬರ್ತಾರೆ ಇದೆ ಬ್ಯಾಕ್ ಟು ಬ್ಯಾಕ್ ನನಗೆ. ಸೊ ಜಸ್ಟ್ ನಾವು ಮನೆಗೆ ಬಂದಿದ್ದಾಯ್ತು, ಇನ್ನೂ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ. ಸೊ ಟೈಮ್ ಬಂದು ಆಲ್ರೆಡಿ 7:20 ಆಗ್ತದೆ. ಸೊ ಇವಾಗ ಬರ್ಬೇಕಾದ್ರೆ ಮನೆಗೆ ಈ ಟ್ರಿಪ್ ಹೋಗಿದ್ ಕಾರಣ ಏನೂ ಐಟಮ್ಸ್ ತಂದಿರ್ಲಿಲ್ಲ. ಸೊ ಹಾಗಾಗಿ ಇವಾಗ ಎಲ್ಲ ಐಟಮ್ಸು ತಗೊಂಬಂದಿದ್ದೀನಿ. ಸೊ ಫಸ್ಟ್ ಸ್ವಲ್ಪ ಬೇಳೆ ಕಾಳೆಲ್ಲ ತಗೊಂಬಂದೆ ಆಯ್ತಾ. ತೊಗರಿ ಬೇಳೆ, ಉದ್ದಿನ ಬೇಳೆ ಅಂತೀನಿ, ಹೆಸರು ಬೇಳೆ ಮತ್ತೆ ತೊಗರಿ ಬೇಳೆ, ತೊಗರಿ ಬೇಳೆ ಅವ್ರಿಗೆ ಬರ್ತದೆ. ಅಂಡ್ ಬತ್ತಿ ಖಾಲಿ ಆಗಿತ್ತು ಅದಕ್ಕೆ. ಅಂಡ್ ಒಂದು ತೆಂಗಿನಕಾಯಿ ತಗೊಂಬಂದೆ, 30 ರೂಪೀಸ್ ಈ ತೆಂಗಿನಕಾಯಿಗೆ. ಅಂಡ್ ಅವರೆಕಾಯಿ ತಗೊಂಬಂದೆ. ತುಂಬಾ ದಿನದಿಂದ ಏನಾದ್ರು ಮಾಡ್ಬೇಕು ಅವರೆಕಾಯಿಲ್ ಅಂತ ಅನ್ಕೋತಿದ್ದೆ. ಫೈನಲಿ ಸೊ 1/2 kg 40 ರೂಪೀಸ್ ತಗೊಂಡ್ರು. ಸೊ ಇದೊಂದು ತಗೊಂಬಂದೆ. ಇವನ್ ಟೊಮೆಟೊ ಕೂಡ ಖಾಲಿ ಆಗಿದ್ದು, 20 ರೂಪೀಸ್ ಟೊಮೆಟೊ. ಇವಾಗ ಏನೇನೋ ಯೋಚನೆ ಮಾಡ್ಕೊಂಡ್ ಬಂದೆ ಮಾಡೋಣ ಅಂತ. ಬಟ್ ಇವಾಗ ಸದ್ಯಕ್ಕೆ ಅಡಿಗೆಗೆ ಬಂದು ಮ್ಯಾಗಿ ಮಾಡ್ಕೋತೀನಿ. 5 eggs ತಗೊಂಡ್ಬಂದಿದ್ದೀನಿ. ಅಂಡ್ ಮ್ಯಾಗಿ ಪ್ಯಾಕೆಟ್ ಅಂಡ್ ಸೋಪ್ ಕೂಡ ಖಾಲಿ ಆಗಿತ್ತು, ಬಟ್ಟೆ ವಾಶ್ ಮಾಡೋದು, ಅದೊಂದು ತಗೊಂಡ್ಬಂದೆ. ಅಂಡ್ ತುಂಬಾ ವೆಜಿಟೇಬಲ್ಸ್, ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್, ಆಮೇಲೆ ಇದನ್ನ ಏನಂತಾರೆ ಮರಗೆಣಸ್ ಇರ್ಬೋದು ಅದು, ಮತ್ತೆ ಬೆಟ್ಟದ ನೆಲ್ಲಿಕಾಯಿ, ಇಷ್ಟನ್ನು ತಗೊಂಡ್ಬಂದಿದ್ದೀನಿ ಐಟಮ್ಸು. ನೆಗಡಿ ಆದ್ರೆ ಭಾರಿ ಕಷ್ಟ ಇದೆ ಆಯ್ತಾ ಜೀವನ. ಸೊ ಹೋಪ್ ಈ ಬ್ಲಾಗ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನಿಮ್ಮೆಲ್ಲ ಸಪೋರ್ಟ್ಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡ್ತಿದ್ರೆ ಥ್ಯಾಂಕ್ ಯು ಅಂಡ್ ವೆಲ್ಕಮ್. ನಾನು ಮ್ಯಾನಿಫೆಸ್ಟೇಷನ್ ವಿಡಿಯೋಸ್ನ ಮಾಡ್ತೀನಿ, ಡೈಲಿ ಬ್ಲಾಗ್ಸ್ನ ಮಾಡ್ತೀನಿ, ಸಮ್ಟೈಮ್ಸ್ ಟ್ರಾವೆಲ್ ಬ್ಲಾಗ್ ಕೂಡ ಇರುತ್ತೆ. ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಂಡಿಪೆಂಡೆಂಟ್ ವುಮೆನ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್, ಸೊ ವರ್ಕಿಂಗ್ ಇನ್ ಬ್ಯಾಂಕಿಂಗ್ ಸದ್ಯಕ್ಕೆ. ಸೊ ಲೆಟ್ ಮಿ ಬಿಗಿನ್ ದ ವ್ಲಾಗ್. ಎಂಟೈರ್ ಥ್ರೂ ಔಟ್ ದ ನೈಟ್ ಅಥವಾ ನನ್ನ ನೈಟ್ ರೋಟೀನ್ ಏನೆಲ್ಲ ಇರುತ್ತೆ ಅಂತ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಓಕೆನಾ? ಲೆಟ್ಸ್ ಸ್ಟಾರ್ಟ್. ಸೊ ನಾನು ಫ್ರೆಶ್ ಅಪ್ ಆಗಿದ್ದಾಯ್ತು. ಲೆಟ್ಸ್ ಡೂ ಸ್ಕಿನ್ ಕೇರ್. ಹೇಳಿದ್ರಿ ಸೆರಮ್ ಬಗ್ಗೆ, ನೈಟ್ ಹಾಕೋಬೇಕಾ ಬೆಳಗ್ಗೆ ಹಾಕೋಬೇಕಾ ಅಂತ ಹೇಳಿ. ಆಕ್ಚುಲಿ ಇದು ಬೆಟರ್ ಏಜಿಂಗ್ ಸೆರಮ್. ಓವರ್ ನೈಟ್ ಸ್ಕಿನ್ ರಿನ್ಯೂವಲ್. ಅಫ್ಕೋರ್ಸ್ ನೈಟ್ ಟೈಮೇ ನೀವು ಬಳಸ್ಬೇಕು ಇದನ್ನ, ಮಾರ್ನಿಂಗ್ ಎಲ್ಲ ಹಾಕೋಬೇಡಿ. ಮಾರ್ನಿಂಗ್ ಅಂತಾನೆ ಸಪ್ರೇಟ್ ಆಗಿ ಬರ್ತವೆ. ನೀವು ಸೆರಮ್ಸ್ ಡಿಪೆಂಡ್ಸ್ ಆಯ್ತಾ, ನಾನು ಹೇಳಕ್ಕಾಗಲ್ಲ ನೀವು ನೈಟ್ ಹಾಕೋಬೇಕು ಮಾರ್ನಿಂಗ್ ಹಾಕೋಬೇಕು ಅಂತ ಹೇಳಿ. ಮಾರ್ನಿಂಗ್ ಸೆರಮ್ಸು ಬರ್ತವೆ, ನೈಟ್ ಸೆರಮ್ಸು ಬರುತ್ತೆ. ಇದೇನ ನಿಮ್ ಸ್ಕಿನ್ ಇವಾಗ ಐ ಆಮ್ ಲೈಕ್ 29 ಇವಾಗ ನನ್ನ ಏಜು. ಸೊ ಅಫ್ಕೋರ್ಸ್ ಸ್ಕಿನ್ ಚೇಂಜ್ ಆಗ್ತಿರುತ್ತೆ, ಏಜಿಂಗ್ ಇರುತ್ತೆ. ಸೊ ಅಂತವ್ರು ಇದನ್ನ ಬಳಸ್ಬೋದು. ಒಂದು 25 ಕ್ರಾಸ್ ಆದವರು ಅಥವಾ ಚೆನ್ನಾಗಿ ಇನ್ನು ಸ್ಕಿನ್ ಬೇಗ ಮೇಂಟೈನ್ ಮಾಡ್ಬೇಕು ಅಂದ್ರೆ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ತುಂಬಾ ಡೀಟೇಲ್ಸ್ ಬೇಕಂದ್ರೆ ನೀವು ಇಲ್ವಾ ಅವರ ಪೇಜಲ್ಲಿ ಚೆಕ್ಔಟ್ ಮಾಡಿ, ಇಲ್ಲ ಅವ್ರಿಗೆ ಮೆಸೇಜ್ ಮಾಡೋ ರಿಪ್ಲೈ ಮಾಡ್ತಾರೆ ನಿಮ್ಗೆ. ಸೊ ಇಟ್ಸ್ ಲೈಕ್ ದಟ್. ಬಟ್ ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಸೆರಮ್. ಸೊ ನೆಕ್ಸ್ಟ್ ಬಂದು ನನ್ನ ಹೇರ್ ಸೆರಮ್, ಪೆಲಿಗ್ರಿಮ್ ಅವ್ರದ್ದು. ಟ್ರಿಪ್ಪಲ್ ಎಲ್ಲ ಹಾಕೊಳಕ್ ಆಗ್ಲಿಲ್ಲ, ಸೊ ಹಂಗಾಗಿ ಇವಾಗ ಹಾಕೋತಾ ಇದ್ದೀನಿ. ಈ ಸೆರಮ್ ಬಿಟ್ರೆ ನಿಮ್ಗೆ ಬೆಸ್ಟ್ ಅಂದ್ರೆ ಇದನ್ನ ಟ್ರೈ ಮಾಡ್ಬೋದು ನೀವು. ವಿಶ್ ಕೇರ್ ಅವ್ರದ್ದು ಚೆನ್ನಾಗಿದೆ, ಅದು ಕೂಡ ಆಲ್ಮೋಸ್ಟ್ ಸಿಮಿಲರ್ ಪ್ರೈಸ್ ಇರುತ್ತೆ. ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ 2 ಬ್ರ್ಯಾಂಡು ಹೇರ್ ಸೆರಮ್ ಅಲ್ಲಿ ತುಂಬಾ ಚೆನ್ನಾಗಿದೆ. ನಿಮಗೆ ಬೇಕಿದ್ರೆ ವಿಶ್ ಕೇರ್ದು ನಾನು ಟ್ಯಾಗ್ ಮಾಡಿರ್ತೀನಿ, ನೆನ್ಪು ಮಾಡ್ಕೊಂಡು, ಇಲ್ಲ ನೀವು ಒಂದ್ಸಲ ನಂಗೆ ಮೆಸೇಜ್ ಹಾಕಿ, ನಾನು ಇಮಿಡಿಯೇಟ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಆ ಪ್ರಾಡಕ್ಟ್ ನ. ಸೊ ದಟ್ ನೀವು ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಅದನ್ನೇ ಬೈ ಮಾಡಿ ಯೂಸ್ ಮಾಡಿ. ಯಾವ್ದೇ ಸೆರಮ್ ಆದ್ರೂ ಅಟ್ಲೀಸ್ಟ್ ಮಿನಿಮಮ್ ಒಂದು 3 months ಯೂಸ್ ಮಾಡಿ. ಅವ್ರು 28 days ಅಂತ ಮೆನ್ಷನ್ ಮಾಡಿರ್ತಾರೆ, ಬಟ್ ನೀವು ಸ್ವಲ್ಪ ಜಾಸ್ತಿ ದಿನ ಯೂಸ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಾದ್ಮೇಲೆ ಒಳ್ಳೆ ಮಸಾಜ್ ಮಾಡಿದ್ರೆ ನೀವು ನೈಟ್ ಟೈಮ್ ಹೇರ್ ಸೆರಮ್ ಹಾಕೊಂಡು ಮಲ್ಕೊಳ್ಳಿ. ಆಚೆ ಹೋಗ್ಬೇಕಾರೆಲ್ಲ ಬೆಳಗ್ಗೆ ಟೈಮ್ ಬೇಡ. ನಾನು ತುಂಬಾ ಬಿಸಿ ಇದ್ರಿ ಮರ್ತೋದ್ರಿ ಅಂದಾಗ ಬೇಕಾದ್ರೆ ಹಾಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಬಟ್ ಜಾಸ್ತಿ ನೈಟ್ ಟೈಮೇ ಪ್ರಿಫರ್ ಮಾಡಿ. ಯಾಕಂದ್ರೆ ನೀವು ಬೆಳಗ್ಗೆ ಹಾಕೊಂಡು ಹೋದಾಗ ಸ್ವಲ್ಪ ಡಸ್ಟ್ ಎಲ್ಲ ಜಾಸ್ತಿ ಇದಾಗ್ತಾ ಇರುತ್ತಲ್ಲ. ಸೊ ನೈಟ್ ಇಸ್ ಬೆಟರ್ ಅಂತ ನನ್ಗನ್ಸುತ್ತೆ.
ಸೊ ರೀಸೆಂಟಾಗಿ ಟ್ರಿಪ್ಪಿಂದ ಏನು ತಗೊಂಬಂದೆ ಅಂತ ತೋರಿಸ್ತೀನಿ ಆಯ್ತಾ. ಜಾಸ್ತಿ ಏನು ತಗೊಂಬಂದಿಲ್ಲ, ಇದೊಂದು ಇಯರಿಂಗ್ಸ್, ಇದೆಲ್ಲ ಹ್ಯಾಂಡ್ ಮೇಡ್ ಇಯರಿಂಗ್ಸು. ಆ ಲೇಡಿನೇ ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ ಅವ್ರಿಗೆ, ಅವರೇ ಇದನ್ನೆಲ್ಲ ಪ್ರಿಪೇರ್ ಮಾಡೋಂಥದ್ದು. ಸೊ ಇದೊಂದು ಜೊತೆ ತಗೊಂಬಂದೆ, ತುಂಬ ಕ್ಯೂಟ್ ಆಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದು ಈ ಥರದೊಂದು ತೊಗೊಂಡೆ. ಇದು ಆಲ್ಮೋಸ್ಟ್ ಎಲ್ಲ ಥರ ಟ್ರೆಡಿಷ್ನಲ್ಲು ವೆಸ್ಟರ್ನ್ ವೆನ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸೊ ಹಾಗಾಗಿ ಇದೊಂದು ತೊಗೊಂಡೆ, ಚೆನ್ನಾಗಿದೆ. ಎಲ್ಲಾನು 100 rupees ಕಾಸ್ಟ್ ಇತ್ತು. ಆ್ಯಂಡ್ ದೆನ್ ಈ ಥರದ್ದೊಂದು ನೆಕ್ ಪೀಸ್ನ ತೊಗೊಂಬಂದೆ, ನನ್ನ ಹತ್ರ ಇರಲಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಇದೊಂದು ತೊಗೊಂಬಂದೆ. ಇದು ಕೂಡ ಆಲ್ಮೋಸ್ಟ್ 100 rupees ಅನ್ಸುತ್ತೆ. ಚೆನ್ನಾಗಿದೆ ಆ್ಯಕ್ಚುಲಿ, ಇದು ಇಷ್ಟ ಆಯಿತು ನನಗೆ. ಸೊ ಈ ಥರ. ಆ್ಯಂಡ್ ಡೆಫಿನೆಟ್ಲಿ ಪಾಂಡಿಚೇರಿಗೆ ಹೋದ್ಮೇಲೆ ನಾನು ಮ್ಯಾಗ್ನೆಟ್ ಯಾವ ಟ್ರಿಪ್ಗೆ ಹೋಗ್ಲಿ ಮ್ಯಾಗ್ನೆಟ್ಸ್ ಅಂತೂ ಮಿಸ್ ಮಾಡ್ದಲ್ಲೇ ತೊಗೊಂಬರ್ತೀನಿ. ಸೊ ಈ ಸಲ ಇದೊಂದು ತೊಗೊಂಬಂದೆ. ಬಟ್ ಈ ಜಾಗಕ್ಕೆ ನಾನು ವಿಸಿಟ್ ಮಾಡಿಲ್ಲ, ಬಟ್ ಇದೊಂದು ತೊಗೊಂಬಂದಿದ್ದಾಯ್ತು. ಸೊ ದಿಸ್ ಇಸ್ ದ ಒನ್. ಇದೆಲ್ಲ ಬಿಟ್ಟು ವೆಸ್ಟ್ ಸೈಡ್ ಅಲ್ಲಿ, ಅದು ಪಾಂಡಿಚೇರಿಯಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದೆ ಆಯ್ತಾ. ಬಿಕಾಸ್ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂಡ್ ಐ ಜಸ್ಟ್ ವಾಂಟೆಡ್ ಟು ಶಾಪ್. ಏನೇ ಆಗಲಿ ಶಾಪಿಂಗ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ವೆಂಟ್ ಫಾರ್ ಶಾಪಿಂಗ್. ಸೊ ಇದೊಂಥರ ಜಾಗರ್ಸ್, ಏನಂತಾರೆ ಇದನ್ನ, ಜಾಗರ್ಸ್. ಈ ತರದ್ ನನ್ನ ಹತ್ರ ಯಾವುದೇ ತರ ಕಲೆಕ್ಷನ್ ಲಿಸ್ಟ್ ಅಲ್ಲೂ ಇಲ್ಲ ನನ್ನ ಹತ್ರ. ಸೊ ಇದೊಂದು ತಗೊಂಡ್ಬಂದೆ. ಬ್ಯಾಕ್ ಸೈಡ್ ಪಾಕೆಟ್ಸ್ ಇದೆ. ಸೊ ಸೈಡ್ ಅಲ್ಲಿ ಪಾಕೆಟ್ಸ್ ಇದೆ, ಇದು ಪಾಕೆಟ್ಸ್ ಇದೆ, ಇಲ್ಲೊಂದು ಎಕ್ಸ್ಟ್ರಾ ಪಾಕೆಟ್ಸ್ ಇದೆ. ಏನು ಕ್ಲಾತ್ ತುಂಬಾ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ನೀವು ನಂಬ್ತೀರಾ ಏನಪ್ಪ, ವೆಸ್ಟ್ ಸೈಡ್ ಅಲ್ಲಿ ಸೈಜ್ ಏನ್ ಗೊತ್ತಾ, 10 to 11 years ಅಂತ ಇರೋದಾಯ್ತಾ. ಸೊ ಇದನ್ನ ತಗೊಂಡ್ಬಂದಿದ್ದೀನಿ. ಅದು ನನಗೆ ಕರೆಕ್ಟ್ ಆಗಿ ಫಿಟ್ ಆಗ್ತಿದೆ. ಅಲ್ಲಿರೋ ಎಲ್ಲಾ ಬಟ್ಟೆಗಳು ಆಲ್ಮೋಸ್ಟ್ ನನಗೆ ಫಿಟ್ ಆಗ್ತಿದೆ. ಐ ಆಮ್ ಲೈಕ್ ಸೀರಿಯಸ್ಲಿ ಡೂಡ್, ನನಗೆ ಶಾಕ್ ಆಗೋಯ್ತಾ. ಬಟ್ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ವೆಸ್ಟ್ ಸೈಡ್ ಇಸ್ ಬಿಕಮ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು ಇನ್ ಮುಂದೆ. ಸೊ ಇದೊಂದು ತಗೊಂಡೆ, ಪ್ಯಾಂಟು. ಇದು ತುಂಬಾ ಚೆನ್ನಾಗಿದೆ. ದಿಸ್ ದ ಒನ್. ಅಂಡ್ ಈ ತರದ್ದು ಒಂದು ಏನಂತಾರೆ ಇದಕ್ಕೆ, ಸ್ವೆಟರ್ ಅನ್ಬೋದಾ, ಆಫ್ ವೈಟ್. ಓಕೆ ಸ್ವೆಟರ್ ಅಂತ ಅನ್ಕೊಳ್ಳಿ. ಲೈಕ್ ವೆಸ್ಟರ್ನ್ ಅಂಡ್ ಟ್ರೆಡಿಷನಲ್ ಎಲ್ಲಾದ್ರ ಮೇಲೂ ಹಾಕೋಬಹುದು. ಅಂಡ್ ತುಂಬಾ ನೀವು ಕೊರಿಯನ್ಸ್ ಮೂವೀಸ್ ಅಲ್ಲೆಲ್ಲ ನೋಡಿದ್ರೆ ಸಿಕ್ಕಾಬಟ್ಟೆ ಈ ತರದೊಂದು ಹಾಕೊಂಡಿರ್ತಾರೆ. ನಾನು ಆಕ್ಚುಲಿ ಫಸ್ಟ್ ತಗೊಂಡಿದ್ದು ಬ್ರೌನ್ ಕಲರ್, ಸೇಮ್ ಅದಕ್ಕೆ ಮ್ಯಾಚ್ ಮಾಡೋಣ. ದೆನ್ ಅದಾದ್ಮೇಲೆ ಹಾಕೊಂಡು ನೋಡಿದ್ಮೇಲೆ ಇದಕ್ಕೂ ಮ್ಯಾಚ್ ಆಗ್ತಿರಲಿಲ್ಲ. ಸೊ ಹಾಗಾಗಿ ವೈಟ್ ಅನ್ನ ತಗೊಂಡ್ಬಂದೆ. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು, ಇದು ಕೂಡ 10 to 11 years ಅಂತಾನೆ ಇರೋದು, ಬೇಕಾದ್ರೆ ನೋಡಿ. ಸೊ ಕಾಸ್ಟ್ ಬಂದು ಇದು 1299 rupees. ಅಂಡ್ ಇದು ಬಂದು ಎಷ್ಟಪ್ಪ, ಇದು 999 ಇರೋದು ಕಾಸ್ಟ್. ಇದು ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ, ತುಂಬಾ ಕಂಫರ್ಟಬಲ್ ಆಗಿದೆ ಅಂಡ್ ಸಿಕ್ಕಾಬಟ್ಟೆ ಕಾಜಿ ಈ ತರ ಫೀಲಿಂಗ್ ಕೊಡುತ್ತೆ. ಅಂಡ್ ನನಗೆ ಕರೆಕ್ಟ್ ಆಗಿ ಸೂಟ್ ಆಗ್ತದೆ. 2 ಪಾಕೆಟ್ಸ್ ಕೊಟ್ಟಿದ್ದಾರೆ, ಸೈಡ್ ಅಲ್ಲಿ ಬಟನ್ಸ್ ಇದೆ ಇದು ಆಕ್ಚುಲಿ. ಸೊ ಈ ತರ ಬಟನ್ ಓಪನ್ ಮಾಡಿ ಹಾಕೊಳ್ಳೋಂಥದ್ದು. ಸೊ ಎಷ್ಟು ಚೆನ್ನಾಗಿದೆ ಅಂತ, ನಿಮ್ಗೆ ಇಷ್ಟ ಆಯ್ತಾ ಅಂತ ಜಸ್ಟ್ ಲೆಟ್ ಮೀ ನೋ. ಸೊ ಎರಡೇ ತಗೊಂಡಿದ್ದು, ಇನ್ನೇನ್ ತಗೊಂಡಿಲ್ಲ. ಬಟ್ ಏನು ಟ್ರಿಪ್ ಹೋಗಕ್ ಮುಂಚೆ ಒಂದು ಸ್ಟೋರ್ ನ ವಿಸಿಟ್ ಮಾಡಿದ್ದೆ, ನೋಡೋಣ ಒಂದು ಜೀನ್ಸು ಏನಾದ್ರು ಸಿಗ್ಬೋದಾ ಸ್ವಲ್ಪ ಡಿಫ್ರೆಂಟ್ ಆಗಿ ಅಂತ. ನನಗೆ ಕರೆಕ್ಟ್ ಆಗಿ ಒಂದು ಜೀನ್ಸ್ ಬೇಕಾಗಿತ್ತು ಈ ಕಲರ್ ಅಲ್ಲಿ. ಸೊ ಫೈನಲಿ ಸಿಕ್ತು ಆ ಡ್ರೆಸ್. ಇದ್ರ ಕಾಸ್ಟ್ ಬಂದು, ಸಾರಿ ಡ್ರೆಸ್ ಅಲ್ಲ ಜೀನ್ಸು, ಇದ್ರ ಕಾಸ್ಟ್ ಬಂದು 1200 rupees. ಬಟ್ ಡಿಸ್ಕೌಂಟ್ ಇತ್ತು, ಹಂಗಾಗಿ ನನಗೆ 400 rupees ಅಲ್ಲಿ ಸಿಕ್ತು. 63% ಡಿಸ್ಕೌಂಟ್ ಇದೆ. ಸೊ ಚೆನ್ನಾಗಿದೆ, ತುಂಬಾನೇ ಏನು ಕರೆಕ್ಟ್ ಆಗಿ ಫಿಟ್ ಆಗ್ತದೆ. ನನಗೆ ತುಂಬಾ ಇಷ್ಟ ಆಯ್ತು. ಸೊ ವೆಸ್ಟ್ ಸೈಡ್ ಅಲ್ಲೂ ಕೂಡ ನಾನು ಚೆಕ್ ಮಾಡಿದೀನಿ. ಬಟ್ ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ನಲ್ಲ, ತುಂಬಾ ಉದ್ದ ಆಗ್ತಿತ್ತು, ಹಾಗಾಗಿ ನಾನು ತಗೊಂಡಿಲ್ಲ. ಬಟ್ ದಿಸ್ ಇಸ್ ರಿಯಲಿ ನೈಸ್. ಅಂಡ್ ಈ ಸಲ ಶಾಪಿಂಗ್ ಅಂತೂ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಮ್ಯಾಗಿ ಇಟ್ಸ್ ರೆಡಿ. ಒಂದು ಎಗ್ ಹಾಕೊಂಡಿದ್ದೀನಿ. ಸೊ ಎಗ್ ಜೊತೆ ತಿನ್ನೋದು. ನಂಗೆ ಏನಾದ್ರು ಒಂಥರ ಸೂಪ್ ಟೈಪು ಬಿಸಿ ಇರೋದು ಬೇಕಾಗ್ತಿತ್ತು. ಸೊ ಹಾಗಾಗಿ ಮ್ಯಾಗಿನ ಚೂಸ್ ಮಾಡ್ಕೊಂಡೆ. ಇಲ್ಲಾಂದ್ರೆ ಚಪಾತಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಬಂದೆ. ದೆನ್ ನನಗೇನೋ ಅನಿಸ್ತಿತ್ತು ನನ್ನ ಕೈಲಿ ಇವಾಗ ಸದ್ಯಕ್ಕೆ ಅದೆಲ್ಲ ಮಾಡಕ್ ಆಗಲ್ಲ, ತುಂಬಾ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಜಸ್ಟ್ ಮ್ಯಾಗಿ ವಿತ್ ಒಂದು ಎಗ್ನ ಹಾಕೊಂಡು ತಿಂತಾ ಇದ್ದೀನಿ. ಸೊ ಡಿನ್ನರ್ ಮುಗಿಸಿ ಒಂದು ಸೆಷನ್ ಇದೆ, ಅಷ್ಟರಲ್ಲಿ ನಂಗೆ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇದೆ, ಕಿಚನ್ ಕೆಲಸ, ಅದನ್ನೆಲ್ಲ ಬೇಗ ಮುಗಿಸ್ಬೇಕು. ಸೊ ಇದೆಲ್ಲ ತಿಂದಾದ್ಮೇಲೆ ನಾನು ನಿಮ್ ಜೊತೆ ಮಾತಾಡ್ತೀನಿ, ಓಕೆನಾ? ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. 2 ವೀಕ್ಸಿಂದ ನಾನು ಫ್ರಿಜ್ ಕ್ಲೀನ್ ಮಾಡಬೇಕಂತ ತುಂಬಾ ಅನ್ಕೋತಾ ಇದ್ದೆ. ಬಟ್ ಆಗಲೇ ಇಲ್ಲ. ರಜೆ ಇದ್ದಿದ್ದ ದಿವಸ ಕೂಡ ಮನೇಲೇ ಇರ್ತದೆ, ಆವಾಗಲೂ ಸಹ ನಾನು ಮಾಡಲಿಲ್ಲ. ಬಟ್ ಇವತ್ತು ತರಕಾರಿ ಎಲ್ಲ ತೊಗೊಂಬಂದಿದ್ದೆ. ಜೋಡಿಸೋ ಟೈಮಲ್ಲಿ ನೋಡ್ರೆ ಫ್ರಿಜ್ ಒಂಥರ ಅವತಾರವಾಗಿ ಕಾಣಿಸ್ತಿತ್ತು. ಸೊ ಫೈನಲಿ ಬರೋ ತರಕಾರಿ ಎಲ್ಲ ಜೋಡಿಸ್ಕೊಂಡು ನೀಟಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡು ತುಂಬ ಡೀಪಾಗೆಲ್ಲ ನಾನು ಕ್ಲೀನ್ ಮಾಡೋಕ್ಕೆ ಹೋಗಲಿ. ನೀರು ಮಾಡ್ಕೋತಾ ಇದ್ದೀನಿ ಗೊಡ್ಗಾರ ಥರ, ಅವರೆಕಾಳು ಹಾಕ್ಬಿಟ್ಟು. ಸೊ
ಒಂದು ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, ಒಂದು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿನ ಹಾಕೊಂಡಿದ್ದೀನಿ. ಕೊತ್ತಂಬರಿ ಇದೆ ಅಂತ ಅನ್ಕೊಂಡ್ ಬಂದ್ರೆ ನೋಡಿದೆ ಖಾಲಿ ಆಗ್ಬಿಟ್ಟಿದೆ, ಸ್ವಲ್ಪನೇ ಇರೋದು. ಇವಾಗ ತಿನ್ನಕ್ಕಲ್ಲ, ನಾಳೆ ಬೆಳಗ್ಗೆಗೆ ಜಸ್ಟ್ ಹಾಗೆ ಬೇಯಿಸಿ ಎತ್ತಿಡ್ತೀನಿ ಅಷ್ಟೇ, ಇನ್ನೆಂಥದ್ದು ಇಲ್ಲ. 20 ನಿಮಿಷದಲ್ಲಿ ಕಾಯೆಲ್ಲ ಬಿಡಿಸಿದ್ದೀನಿ. ಸೊ ಏನಂತಾರೆ ಗ್ರೇಟ್. ಇವಾಗ ಸ್ವಲ್ಪ ಉಪ್ಪ ಹಾಕೊಂಡ್ಬಿಡ್ತೀನಿ ಅದಕ್ಕೆ. ಸಾರಿ ನೆಗಡಿ ಆಗಿದೆ, ಪ್ಲೀಸ್ ಬೇರ್ ಮೀ. ಒಂದಿಷ್ಟು ಉಪ್ಪು ಹಾಕೊಂಡು ಇವಾಗ ಮುಚ್ಚಳನ ಮುಚ್ಚಿ ಒಂದು 4 ವಿಸಿಲ್ ಹಾಗೆ ಕೂಗ್ಸಿದ್ರೆ ಆಮೇಲೆ ರುಬ್ಕೋಬೇಕಾರೆ ತೋರಿಸ್ತೀನಿ ಏನೆಲ್ಲ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಓಕೆ, ನಮ್ಮ ಕಡೆ ಜೋರ್ ಮಳೆ ಸ್ಟಾರ್ಟ್ ಆಗಿದೆ ಇವಾಗ. ಅಂಡ್ ಬಿಸಿನೀರು ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೆಷನ್ ಇದೆ, ಸೊ ಇವಾಗ ಸೆಷನ್ ಮುಗಿಸಿ ಆಮೇಲೆ ಸಿಗ್ತೀನಿ ನಿಮಗೆ. ಓಕೆ, ಸೊ ವಿಜಿಲೆಲ್ಲ ಬರೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ವ, ಸೊ ಹಾಗಾಗ್ಬಿಟ್ಟು ನಾನು ಪಾತ್ರೆ ಎಲ್ಲ ವಾಶ್ ಮಾಡ್ಕೋತಾ ಇದ್ದೆ. ಬೆಳಗ್ಗೆ ಕುಕ್ಕರ್ದು ನೆನ್ನೆದು ಗ್ಲಾಸಸ್ ಎಲ್ಲ ಹಾಗೆ ಬಿದ್ದಿತ್ತು, ಅದನ್ನು ಕೂಡ ವಾಶ್ ಮಾಡಿರಲಿಲ್ಲ. ಸ್ವಲ್ಪ ಇತ್ತು ಅಂದ್ಬಿಟ್ಟು ಎಲ್ಲ ಬೇಗ ವಾಶ್ ಮಾಡಿ ಹಾಕ್ಕೊಂಡೆ. ಸೊ ಕಾಳೆಲ್ಲ ಬೆಂದಿದೆ. ಸೊ ಇದಕ್ಕೆ ಬಂದು ಜೀರಿಗೆ, ಮೆಣಸು, ಅಲ್ಲಿ ಏನೇನು ಬೇಯಕ್ಕೆ ಹಾಕಿದ್ದೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಸುಟ್ಬಿಟ್ಟು ಕೂಡ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಇದು ನೀರು ಹಿಂಗೆ ಇರುತ್ತೆ, ಉಪ್ಪು ನೀರು ಥರನೇ. ಸೊ ಈ ಚಟ್ನಿ ಏನು ಬರುತ್ತಲ್ಲ, ಈ ಚಟ್ನಿನ ಇದಕ್ಕೆ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ನೋಂಥ ದಟ್ಸ್ ಇಟ್. ವೆರಿ ಸಿಂಪಲ್, ಕ್ವಿಕ್ಕಾಗಿ ಆಗುವಂಥ ಅಡುಗೆ ಇದು. ಸೊ ಯಾ, ಖಾರ ರೆಡಿ ಆಗಿದೆ. ಇದನ್ನ ಇದಕ್ಕೆ ಹಾಕೊಂಡು ರೈಸು, ತುಪ್ಪದ ಜೊತೆ, ಮುದ್ದೆ ಜೊತೆ ತಿಂತಾ ಇದ್ರೆ ಓ ಮೈ ಗಾಡ್ ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ. ಇವಾಗ ಏನಿದೆ ತಿನ್ನಲ್ಲ ನಾನು, ಜಸ್ಟ್ ಹಾಗೆ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಇದನ್ನ ಎಷ್ಟು ದಿನ ಬೇಕಿರೋ ನೀವು ಎತ್ತಿಟ್ಕೋಬೋದು. ಹುಣ್ಸೆಹಣ್ಣು ಹಾಕೊಳ್ಳಿ, ನಾನು ಹುಣ್ಸೆಹಣ್ಣು ಹಾಕೊಳ್ಳಲ್ಲ ಬೇಡ ಅಂದ್ಬಿಟ್ಟು. ಸೊ ಇಟ್ಸ್ ರೆಡಿ. ಮಿಕ್ಕಿದ್ರೆ ನಾನು ಚಪಾತಿ ಜೊತೆ ತಿನ್ಕೋತೀನಿ. ಸೊ ಫೈನಲಿ ನನ್ನ ಅಡುಗೆ ರೆಡಿ ಆಗಿದೆ. ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ಕೊಳ್ಳಿ ಅವಾಗವಾಗಲೇ. ಈ ಥರ ತಿನ್ನಕ್ಕೆ ಹೋಗ್ಬಿಡಿ. ಕಿಚನ್ ಕೆಲಸ ಇಟ್ಸ್ ಡನ್. ಐ ಆಮ್ ವಾಚಿಂಗ್ ಬಿಗ್ ಬಾಸ್ ಗೈಸ್. ಸೆಷನ್ ಕೂಡ ಮುಗ್ದಿದೆ. ತುಂಬ ನೆಗಡಿ ಆಗ್ಬಿಟ್ಟು ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಜಸ್ಟ್ ಬಾಡಿ ಲೋಷನ್ ಅಪ್ಲೈ ಮಾಡ್ಕೋಬೇಕು. ಬಿಫೋರ್ ದಟ್ ತುಂಬ ಚೆನ್ನಾಗಿ ಹೇಳ್ತೀರಿ ವಿಚ್ ಇಸ್ ಅ ಲಿಪ್ ಬಾಮ್ ಚೆನ್ನಾಗಿರುತ್ತೆ ಅಂತ. ನನಗೆ ಡಾಟ್ ಅಂಡ್ ಕೀದು ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ಲಿಪ್ ಬಾಮ್ SPF 30 ಇದೆ, ವಿಟಮಿನ್ C and E ಇದೆ. ಸೊ ಸೊ ನೈಟ್ ಟೈಮ್ ನಾನು ಬಾಡಿ ಲೋಷನ್ ಇದನ್ನ ಅಪ್ಲೈ ಮಾಡ್ಕೋತೀನಿ. ಇದು ಕೂಡ ಡಾಟ್ ಅಂಡ್ ಕೀ ಅವ್ರದೇ. ಹೇಳಿದಾಗೆ ತುಂಬಾ ವಾಟರ್ ಬೇಸ್ಡ್ ಇದೆ ಆಕ್ಚುಲಿ. ಮಾರ್ನಿಂಗ್ ಟೈಮು ಸನ್ಸ್ಕ್ರೀನ್ ಬಾಡಿ ಲೋಷನ್ ಅಪ್ಲೈ ಮಾಡ್ಕೋತೀನಿ. ಬೇಕಿದ್ರೆ ಲಿಂಕ್ ಹಾಕ್ತೀನಿ, ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. ಅಂಡ್ ಅದು ಆಲ್ಮೋಸ್ಟ್ ನನಗೆ 2 ತಿಂಗಳು 1.5 ತಿಂಗಳು ಹತ್ರ ಬರುತ್ತೆ. ಸೊ ಸ್ವಲ್ಪ ಕಾಲು ಕೂಡ ಸೊ ಫೈನಲಿ ನನ್ನ ಮ್ಯಾಜಿಕ್ ವಾಟರ್ ಕೂಡ ರೆಡಿ ಆಗಿದೆ. ಸೊ ನೀರು ಫಿಲ್ ಮಾಡಿದೆ, ಹೋಗಿ ಎತ್ತಿಟ್ಕೊಂಡು ಜಸ್ಟ್ ಮಲ್ಕೊಳ್ಳೋದಷ್ಟೇ. ಸೊ ನಾನಿವತ್ತು ಮಾತಾಡ್ತಾ ಇರೋದು ಒಂದು ವಿಸ್ಪರಿಂಗ್ ಮೆಥಡ್ ಅಂತ ಹೇಳ್ಬಿಟ್ಟು. ಇದು ಒಂದು ಕ್ಯೂಟ್ ಫನ್ನಾಗಿ ಮಾಡೋವಂಥದ್ದು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಕೂಡ ಹೌದು. ಸೊ ಇದನ್ನ ಹೆಂಗೆ ಮಾಡೋದು ಅಂತ ಹೇಳ್ಬಿಡ್ತೀನಿ. ಸೊ ಫಸ್ಟ್ ನಾವು ಯೂಶ್ವಲಿ ಟೆಂಪಲ್ಸ್ಗೆಲ್ಲ ಹೋಗ್ತೀವಲ್ಲ, ಅಲ್ಲಿ ಸ್ಪೆಷಲಿ ಬಸವನ ಮೂರ್ತಿ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಕಿವಿ ಹತ್ರ ನಿಂತ್ಕೊಂಡು ನಮ್ದೇನು ಆಸೆಗಳಿರುತ್ತೋ ಅದನ್ನೆಲ್ಲ ಹೇಳ್ತೀವಲ್ವ. ಸೊ ಹಾಗೇ ಸೊ ಈ ಟೆಕ್ನಿಕ್ ಕೂಡ ಹಾಗೆ ವಿಸ್ಪರ್ ಮಾಡೋವಂಥದ್ದು, ಮೇ ಬಿ ಪ್ಯಾಂಪರ್ ಅನ್ಬೋದು, ವಿಸ್ಪರಿಂಗ್ ಅನ್ಬೋದು. ಸೊ ಆ ಥರ ಪಿಸೋಧ್ವನಿಲಿ ಮಾತಾಡೋವಂಥದ್ದು ಒಂದು ಟೆಕ್ನಿಕ್ ಇದು. ಸೊ ರಾತ್ರಿ ಮಲ್ಕೊಳ್ಳೋ ಮುಂಚೆ ಏನು ಮಾಡಿ ಅಂದರೆ ಜಸ್ಟ್ ನೀವು ಕಂಫರ್ಟಬಲಾಗಿ ಕೂತ್ಕೊಂಡು ಯೂನಿವರ್ಸ್ ಕಾಣಿಸಿದ್ರೆ ತುಂಬ ಒಳ್ಳೆಯದು. ಇನ್ ಕೇಸ್ ನಿಮಗೇನೋ ಕಾಣಿಸ್ತಿಲ್ಲ ಅಂದರೆ ಇಟ್ಸ್ ಟೋಟಲಿ ಫೈನ್, ನೋ ಪ್ರಾಬ್ಲಮ್. ಸೊ ಸುಮ್ಮನೆ ಹಾಗೆ ಯೂನಿವರ್ಸ ನೋಡ್ತಾ
ಅಂದರೆ ತುಂಬ ಮೆಲು ಧ್ವನಿಲಿ ಪಿಸು ಹೆಂಗೆ ಮಾತಾಡ್ತೀವಲ್ಲ ಪಿಸಿಯಾಗಿ ಮಾತಾಡ್ತೀವಲ್ಲ ಸೊ ಹಾಗೇ ಮೆತ್ತಗೆ ಡಿಯರ್ ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ನಾನು ಎಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟಿದ್ದಕ್ಕೆ ಈ ಥರನಾದ್ರು ಹೇಳ್ಬೋದು. ಅಥವಾ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನ್ನ ಹ್ಯಾವ್ ಮೈ ಡ್ರೀಮ್ ಜಾಬ್, ಐ ಹ್ಯಾವ್ ಅ ವೆರಿ ಗುಡ್ ಹೆಲ್ತ್. ಯಾವ್ದಾದ್ರು ಚಿಕ್ಕ ಚಿಕ್ಕ ವಿಚಾರಗಳಿಗೆ ಮಾತ್ರ ಇದನ್ನು ಬಳಸಿ ತುಂಬ ದೊಡ್ಡದಕ್ಕೆಲ್ಲ ಎಕ್ಸ್ಪೆಕ್ಟೇಷನ್ ಬೇಡ. ಯಾವ್ದಾದ್ರು ಪೇನ್ ಇರ್ಬೋದು ಇವತ್ತು ನೈಟು, ನಾಳೆ ಬೆಳಗ್ಗೆ ನಿಮ್ಗೆ ಆ ಪೇನ್ ಹೋಗಿರಬೇಕು ಅನ್ನೋದ್ರೆ ಅಂಥದಕ್ಕೆ ಮಾಡ್ಬೋದು. ಎಕ್ಸಾಮ್ ರಿಸಲ್ಟ್ಸ್ ಚೆನ್ನಾಗಿ ಬರ್ಬೋದು, ಏನಾದ್ರು ಭಯದಲ್ಲಿ ಇರ್ತೀರಲ್ಲ, ಚೆನ್ನಾಗಿ ಬರ್ದಿರ್ತಾರೆ ಬಟ್ ಸ್ಟಿಲ್ ನಿಮ್ಗೆ ಭಯ ಇರುತ್ತೆ, ಅಥವಾ ನಾಳೆ ಏನಾಗುತ್ತೋ ಎತ್ತಾಗುತ್ತೋ ಅಂತ ಭಯ ಇರುತ್ತಲ್ಲ. ಸೊ ಅಂಥ ಟೈಮಲ್ಲಿ ಇಂಥ ಟೆಕ್ನಿಕ್ನ ಟ್ರೈ ಮಾಡಿ. ವಿಸ್ಪರಿಂಗ್ ಮೆಥಡ್ ತುಂಬ ಚೆನ್ನಾಗಿರುತ್ತೆ. ಯೂಶಲಿ ಯೂನಿವರ್ಸ್ನ ಪ್ಯಾಂಪರಿಂಗ್ ಮಾಡೋವಂಥದ್ದು, ವಿಸ್ಪರ್ ಮಾಡೋವಂಥದ್ದು, ಯೂನಿವರ್ಸ್ಗೆ ಮೆತ್ತಗೆ ಹೇಳಿದ್ರೆ ಯೂನಿವರ್ಸ್ ಕೇಳಿಸ್ಕೊತಿದೆ ಅನ್ನೋ ಥರ ಒಂದು ಮನೋಭಾವನೆಯಿಂದ ಈ ಟೆಕ್ನಿಕ್ನ ಮಾಡಿ. ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಫನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು ಈ ಟೆಕ್ನಿಕ್ನ ಮಾಡ್ತಾ. ನೈಟ್ ಮಾತ್ರ ಮಾಡಿ ಸಾಕು, ಥ್ರೂ ಔಟ್ ದ ಡೇ ಬೇಡ. ಅದು ಬರೀ 3 ಸಲ ಹೇಳಿದ್ರೆ ಸಾಕಾಗುತ್ತೆ, ಜಾಸ್ತಿ ಸಲ ಏನು ಬೇಕಾಗಿಲ್ಲ. ಓಕೆನಾ? ಹೋಪ್ ನಿಮ್ಗೆ ಇದು ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಕ್ಯೂಟಾಗಿ ಡಿಯರ್ ಯೂನಿವರ್ಸ್ ಥ್ಯಾಂಕ್ ಯು ಸೊ ಮಚ್ ನಾನೆಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟಿದ್ದಕ್ಕೆ ಅಂತ ಪಿಸ್ಸು ಮಾತಲ್ಲಿ ಯೂನಿವರ್ಸ್ಗೆ ಅಂದರೆ ನಾವು ಯಾರಿಗೂ ಕೇಳಿಸ್ಬಾರ್ದು, ಓನ್ಲಿ ಯೂನಿವರ್ಸ್ ಕೇಳಿಸ್ಕೋಬೇಕಂತ ಇಂಥ ಪಿಸ್ಸು ಮಾತಲ್ಲಿ ಮಾತಾಡ್ತೀವಲ್ಲ. ಸೊ ಹಾಗೆ ಯೂನಿವರ್ಸಲ್ಲಿ ನೀವು ಹಂಗೆ ಮಾತಾಡಿ. ಓಕೆನಾ? ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು. ಇಷ್ಟಪಡ್ತಾ ಇದ್ರೆ ನಾನು ಎಲ್ಲ ಟೆಕ್ನಿಕ್ಸ್ ಟಿಪ್ಸ್ ಎಲ್ಲ ಶೇರ್ ಮಾಡೋಣ. ತುಂಬಾ ಜನ ನೋಡ್ತಿರೋ ವಿಡಿಯೋಸ್, ಅದಕ್ಕೋಸ್ಕರ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಸಿಗ್ತೀನಿ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ರಾಕಿಂಗ್, ಬಿ ಪಾಸಿಟಿವ್, ಬಿ ಹ್ಯಾಪಿ. ನನ್ನ ಎಲ್ಲ ವಿಡಿಯೋಸ್ನ ನೋಡ್ತಾರೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಆ್ಯಂಡ್ ನನ್ನ ಸೆಷನ್ ನಿಮ್ಗೆ ಏನಾದ್ರು ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಮೇಲ್ ಐ ಡಿ ಬರ್ತದೆ. ಸೊ ಮೇಲ್ ಐಡಿಗೆ ನನಗೆ ಮೆಸೇಜ್ ಮಾಡಿ. ಏನೇ ಡೀಟೇಲ್ಸ್ ಇರೋ ಕಮೆಂಟಲ್ಲಿ ಸೆಷನ್ಸ್ ರಿಲೇಟೆಡ್ ಡೌಟ್ಸ್ನ ಕೇಳಬೇಡಿ. ಸೆಷನ್ಸ್ ರಿಲೇಟೆಡ್ ಡೌಟ್ಸ್ ಬೇಕಿರೋ ಮೇಲ್ ಮಾಡಿ, ಸೊ ದಟ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ಗಂಟ್ಲು ಸ್ವಲ್ಪ ಹಿಂಗಾಗ್ಬಿಟ್ಟಿದೆ. ಹೋಪ್ ಸ್ವಲ್ಪ ನಿಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬಿಕಾಸ್ ವೆದರ್ ಸಿಕ್ಕಾಬಟ್ಟೆ ಚೇಂಜ್ ಆಗ್ತದೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ಕೂಡಲೇ ಒಂದು ಸಕ್ಕದಾಗಿ ವೆದರ್ ಇರುತ್ತೆ, ಮಧ್ಯಾಹ್ನ ಫುಲ್ ಬಿಸಿಲು, ನೈಟ್ ಫುಲ್ ಮಳೆ. ಸೊ ಈ ತರ ಆಗಿರೋ ಕಾರಣ ಅದು ನನ್ಗೆ ಆ ಥರ ಇದ್ದಿರೋ ಏನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ನಾನು ಟ್ರಾವೆಲ್ ಎಲ್ಲ ಮಾಡ್ಕೊಂಡು ಬಂದಿರೋ ಕಾರಣ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಇಟ್ಸ್ ಟೋಟಲಿ ಫೈನ್. ಐ ಆಮ್ ಹೆಲ್ದಿ, ಹ್ಯಾವ್ ಅ ವೆರಿ ಗುಡ್ ಹೆಲ್ತ್. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಐ ಲವ್ ಯು ಸೋ ಮಚ್. ಓಕೆ, ಗುಡ್ ನೈಟ್, ಟೇಕ್ ಕೇರ್, ಬಾಯ್.